ಇವತ್ತೊಂದು ಕೃಷ್ಣಪೂರ್ಣ ಅವರ ಬಾಳಿನಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ದಿನ ಅಂತ ಖಂಡಿತವಾಗಿ ಹೇಳ್ಬೋದು. ಅದೇ ರೀತಿ ನಮ್ಮ ರತ್ನಕ್ಕ ಶ್ರೀಮತಿ ರತ್ನ ಶ್ರೀಧರ್ ಹೆಗಡೆ ಅವರ ಹೆಗ್ಗೋಡು ಅವರು ಕೂಡ ಅಷ್ಟೇ ಇವತ್ತು ನಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರುವಂತಹ ಸುವರ್ಣ ದಿನ ಇವತ್ತು. ಅದೇ ರೀತಿ ಚಿತ್ರದ ನಾಯಕಿಯಾಗಿ ಸ್ಪಂದನ ಅವರು, ಅದೇ ರೀತಿಯಲ್ಲಿ ಲಾವಂತಿಯವರು, ಇವರಿಗೆಲ್ಲ ಇವತ್ತು ಸಂಭ್ರಮದ ದಿನ. ಹಾಗೆ ಇಡೀ ತಂಡಕ್ಕೆ ಸಂಭ್ರಮದ ದಿನ. ಇವತ್ತು ನಮ್ಮ ಬಹಳ ದಿನದ ಕನಸುಗೊಂಡಂತಹ ದಿನ. ನಿಕೋರ ಚಿತ್ರ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಯಿತು. ಪ್ರೇಕ್ಷಕರ ಸ್ಪಂದನೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಕಾರಣ ಪ್ರತಿಯೊಬ್ಬ ವೀಕ್ಷಕನು ನೋಡ್ತಾ ತುಂಬ ಮುಂದೇನು ಅನ್ನುವಂಥ ಕ್ಯೂರಿಯಾಸಿಟಿ, ಕುತೂಹಲವನ್ನು ಹುಟ್ಟಾಗ್ತಾ ಹೋಯಿತು. ನಾನೊಬ್ಬ ಪ್ರೇಕ್ಷಕನ ದೃಷ್ಟಿಯಿಂದ ಹೇಳುವುದಾದರೆ ಈ ಕತೆ ಪ್ರತಿಯೊಬ್ಬನ ಜೀವನದಲ್ಲೂ ಪರಿಣಾಮವನ್ನು ಖಂಡಿತ ಬೀರುತ್ತದೆ. ನಾನು ಮೊದಲಾಗಿ ಕೇಳಿಕೊಳ್ಳೋದು, ಯಾರೆಲ್ಲ ನೋಡಿದ್ದೀರೋ ತಾವು ಇನ್ನಷ್ಟು ಜನರಿಗೆ ಹೇಳಿ. ಯಾಕಂತ ಹೇಳಿದರೆ ಯಾವುದೇ ಒಂದು ಕಥೆಯಲ್ಲಿ ಮನೋರಂಜನೆ ಬೇಕು ಅಂತ ನಾವು ಬಯಸ್ತಾ ಇರ್ತೇವೆ. ಅದರ ಜೊತೆಗೆ ಮನೋರಂಜನೆ ಮಾತ್ರ ಅಲ್ಲ, ಮನಸ್ಸಿಗೆ ಮೇವು ಬೇಕಂತೆ. ಖಾಲಿ ಹೊಟ್ಟೆಗೆ ಮಾತ್ರ ಅಲ್ಲ, ತಲೆಗೂ ಮೇವು ಬೇಕಂತೆ. ಅದು ಈ ಚಿತ್ರದಲ್ಲಿ ಬಹಳಷ್ಟು ಸಿಗ್ತದೆ. ಇದನ್ನು ಗಮನಿಸಿದಾಗ ಸಂಸಾರದಲ್ಲಿ, ಗಂಡ ಹೆಂಡಿರ ಬದುಕಿನಲ್ಲಿ ಯಾವುದೇ ರೀತಿಯ ತಪ್ಪು ಅಭಿಪ್ರಾಯಗಳು ಬಾರದಿದ್ದ ಹಾಗೆ, ಸಾಮರಸ್ಯದಿಂದ ಬದುಕುವ ಹಾಗೆ ಹೇಗೆ ಬದುಕಬಹುದು ಎನ್ನುವುದಕ್ಕೆ, ತಮ್ಮ ಮನಸ್ಸಿನ ಸ್ಥಿಮಿತವನ್ನು ಹೇಗೆ ಕಾಯ್ದುಕೊಳ್ಳಬಹುದು, ಸ್ಥಿತಪ್ರಜ್ಞರಾಗಿ ಹೇಗೆ ಇರಬಹುದು ಎನ್ನುವುದನ್ನು ಈ ಚಲನಚಿತ್ರ ಕನ್ನಡ ಜನತೆಗೆ ಕೊಡುಗೆಯಾಗಿ ಕೊಡ್ತಾ ಇದೆ. ಆದ್ದರಿಂದ ಇದನ್ನೆಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಬೇಕು. ತನ್ಮೂಲಕ ಒಂದು ಸಾರ್ಥಕ ಪ್ರಯತ್ನಕ್ಕೆ ಒಂದು ಸರಿಯಾದ ಫಲಿತಾಂಶವನ್ನು ನೀವೆಲ್ಲ ದೊರಕಿಸಿಕೊಡ್ಬೇಕು ಅಂತ ಹೇಳ್ತಾ, ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಜೊತೆಗೆ ನನ್ನದ ಒಂದು ಹೃದಯಪೂರ್ವಕವಾದ ಕೃತಜ್ಞತೆ ಈ ತಂಡಕ್ಕೆ, ನಿರ್ಮಾಪಕರಿಗೆ ನಾನು ಅರ್ಪಿಸಲೇಬೇಕು. ವಿಶೇಷವಾಗಿ ರತ್ನಕ್ಕ ಅವರಿಗೆ, ಜೊತೆಗೆ ನನ್ನ ಒಡಹುಟ್ಟು, ನನ್ನ ಸಹೋದರನ ಎಂಬ ಒಂದು ಭಾವ ಕಳೆದ 6 ವರ್ಷಗಳಲ್ಲಿ ನಮ್ಮಲ್ಲಿ ಬೆಳೆದು ಬಂತು. ಅದಕ್ಕೆ ಕಾರಣ ಈ ಹಿಕೋರ ಚಿತ್ರದಲ್ಲಿ ನಾನೊಬ್ಬ ಯಕ್ಷಗಾನ ಕಲಾವಿದನಾಗಿ, ಹಾಡುಗಾರನಾಗಿ ಪ್ರಪ್ರಥಮ ಬಾರಿಗೆ ನನ್ನ ಚೊಚ್ಚಲ ಗೀತೆಯನ್ನು ಈ ಚಲನಚಿತ್ರದಲ್ಲಿ ನಾನು ಹಾಡಿದ್ದೇನೆ. ಅದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟು ಯಕ್ಷರಂಗದ ಪ್ರೇಕ್ಷಕರ ಜೊತೆಗೆ ಸಿನಿರಂಗದ ಪ್ರೇಕ್ಷಕರಲ್ಲಿ ನನ್ನನ್ನು ಪರಿಚಯಿಸಿದಂಥ ಹೆಗ್ಗಳಿಕೆ ಏನಾದರೂ ಇದ್ದರೆ ಅದು ಈ ನಿರ್ಮಾಪಕರಿಗೂ ಹಾಗೂ ಈ ಚಲನಚಿತ್ರದ ನಿರ್ದೇಶಕರು, ನಾಯಕ ನಟರಾದ ಕೃಷ್ಣಪೂರ್ಣ ಅವರಿಗೆ, ರತ್ನಕ್ಕವರಿಗೆ ಸಲ್ಲುತ್ತದೆ. ಇದು ಕರಾವಳಿಯ ಗಂಡು ಕಲೆ ಅಂತೇನು ಯಕ್ಷಗಾನವನ್ನು ತಾವು ಕೊಂಡಾಡ್ತಿದ್ದೀರಿ. ನಿಜವಾಗಿ ಯಕ್ಷಗಾನ ಕೇವಲ ಕರಾವಳಿಯ ಕಲೆ ಅಲ್ಲವೇ ಅಲ್ಲ, ಇದು ಕರ್ನಾಟಕದ ಕಲೆ. ಯಾಕೆ ಕೇಳಿದರೆ ಪ್ರತಿಯೊಂದು ರಾಜ್ಯಗಳಲ್ಲೂ ರಾಜ್ಯ ಕಲೆ ಅಂತ ಇದೆ. ಈಗ ಕೇರಳದಲ್ಲಿ ಕಥಕ್ಕಳಿ ಇದೆ, ಆಮೇಲೆ ಬಾಂಗ್ಲಾದಲ್ಲಿ ಬಾಂಗ್ರಾ ಇದೆ, ತಮಾಷಾ ಇದೆ, ಈಗ ಬೇರೆ ಬೇರೆ ಕಲೆ ಇದೆ. ಕರ್ನಾಟಕಕ್ಕೆ ಯಾವುದು ಕೇಳಿದರೆ ಯಕ್ಷಗಾನ ಕಲೆ. ಅದಕ್ಕೆ ತಾವೆಲ್ಲ ಇಡೀ ಕರ್ನಾಟಕದವರು ಸೇರಬೇಕು, ಅದರೊಳಗೆ ಶಕ್ತಿ ಇದೆ ಅಂತ ಹೇಳ್ತಾ, ಯಕ್ಷಗಾನ ಮತ್ತು ಸಿನಿಮಾ, ನಾಟಕ ಎಲ್ಲ ಕಲಾವಿದರು ಸರಸ್ವತಿ ಪುತ್ರರು ಹಾಗೂ ಕನ್ನಡ ಜನತೆಯ ಅಭಿಮಾನಿ ದೇವತೆಗಳ ಮಕ್ಕಳು ನಾವು. ನೀವೆಲ್ಲ ನಮಗೆ ಅನ್ನದಾತ್ರೆ. ಎಲ್ಲರೂ ಇದನ್ನು ಏಕಮನಸ್ಸಿನಿಂದ ಸ್ವೀಕಾರ ಮಾಡಿ ಎಲ್ಲರೂ ಜೊತೆಯಾಗಿ ಸಾಗೋಣ ಅಂತ ಹೇಳ್ತಾ, ಸಮಗ್ರ ಯಕ್ಷಗಾನ ಕಲಾವಿದರ, ಯಕ್ಷಗಾನ ರಂಗಭೂಮಿಯ ಪರವಾಗಿ ಈ ಸಿನಿ ತಂಡಕ್ಕೆ, ಸಿನಿಮಾ ಪ್ರೇಕ್ಷಕರಿಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ದಯವಿಟ್ಟು ಈ ದಿನ ಎಲ್ಲರೂ ಕನ್ನಡ ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸಿ, ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರು, ಅವರಿಗೆಲ್ಲರಿಗೂ ನೀವು ಪ್ರೇಕ್ಷಕರು ಕೈ ಹಿಡಿಬೇಕು. ಪ್ರೇಕ್ಷಕರೇ ಅನ್ನದಾತರು ನಿರ್ಮಾಪಕರು ಸಿನಿಮಾಕ್ಕೆ ಅನ್ನದಾತರಾದರೆ, ನಿರ್ಮಾಪಕರಿಗೆ ಪ್ರೇಕ್ಷಕರು ಅನ್ನದಾತರು. ಆಮೇಲೆ ನಾನು ಈ 8 ವರ್ಷದ ಜರ್ನಿಯಲ್ಲಿ ನಾನು ಏನೇನೆಲ್ಲ ಕಳ್ಕೊಂಡೆ, ಏನೇನೆಲ್ಲ ತಗೊಂಡೆ, ಏನು ಪಡ್ಕೊಂಡೆ, ಏನು ಬಿಟ್ಟೆ, ಅದನ್ನೆಲ್ಲ ಬದಿಗಿಟ್ಟು ನಾನು ಮಾತಾಡೋದಾದರೆ, ನನಗೆ ಆಡಿಯೋ ಸಂಸ್ಥೆ ಅಂದರೆ ಆಕಾಶ್ ಆಡಿಯೋ ಗೋಪಾಲಣ್ಣ ಅಂತೇಳಿ ನನ್ನ ಆತ್ಮೀಯ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಒಂದಿಷ್ಟು ಮುಂದೆ ತಗೊಂಡ್ಬಂದರು. ಅದರ ನಂತರ ನಾನು ಡಿಸ್ಟ್ರಿಬ್ಯೂಷನ್ ಅಂತ ಹೋಗಬೇಕು ಅಂತ ಅಂದ್ಕೊಂಡಾಗ, ಹೇಗೆ ಅಂತ ಅಂದ್ಕೊಂಡಾಗ ನನಗೆ ಆ ದಾರಿಯನ್ನು ತೋರಿಸಿದ್ದು ಗೋಪಾಲಣ್ಣವರು.
ದೇಶಿ ವೆಂಕಟೇಶನ್ ಅವ್ರ ಹತ್ರ ನೀವು ಹೋಗಿ ಅವರು ಒಂದು ಸಮಗ್ರವಾದ ಮಾಹಿತಿಗಳನ್ನು ನೀಡಿ ಒಂದು ಫೀಡ್ಬ್ಯಾಕ್ ಮಾಡಿ ನೀವು ಧೈರ್ಯವಾಗಿರಿ ಎದುರುಬೇಡಿ ಅಂತ ಒಂದು ನನ್ನ ತಲೆ ಒಳಗಡೆ ತುಂಬಿ ಒಂದಿಷ್ಟು ಇದರಲ್ಲಿ ಅವರ ವ್ಯಾಪ್ತಿಗೆ ಅವರ ಶಕ್ತಿ ಮೀರಿ ನನ್ನನ್ನು ಇವತ್ತು ಬಿಡುಗಡೆ ಹಂತದವರೆಗೆ ತಂದಿದ್ದಾರೆ ಅಂದರೆ ದೇಶಿ ವೆಂಕಟೇಶ್ ಅವರ ತಂಡಕ್ಕೆ ಅವರಿಗೆ ನಾನು ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ.